ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಪವನ್ ನಿದ್ದೆ ಮೇಲೆ ಬಾಲಾಜಿ. ತುಂಬ ದಿನ ಆಗಿತ್ತು ಒಂದು ವೀಡಿಯೋ ಮಾಡಿ ಇದೆ, ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡೆ. ಏನಂತ ಹೇಳಿದ್ರೆ, ನಾವೊಂದು ಹೊಸದಾಗಿ ಒಂದು ಬಾವಿ ತೆಗೆಸಿದ್ವಿ. ಇಲ್ಲಿ ಕಾಣಿಸ್ತಿದೆ ನೋಡಿ ನಮ್ಮ ಮನೆ ಹೊರಗಡೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಈಗ ಹೊಸ್ದಾಗಿ ತೆಗ್ಸಿರೋದು. ಆಳ ಎಷ್ಟಿದೆ ಅಂತ ಗೊತ್ತು, 45 ಫೀಟ್ ಆಳ ಇದೆ. ಬಟ್ ನೀರು ಎಷ್ಟಕ್ಕೆ ನಿಂತಿದೆ, ಆಮೇಲೆ ಬಾವಿ ತೆಗಿಬೇಕಾದ್ರೆ ಸ್ವಲ್ಪ ಮಧ್ಯದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಗುಂಡಿ ಇತ್ತು. ಏನಂತ ಹೇಳಿದ್ರೆ, ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತಿದ್ದೀನಿ. ಏನು ಎಕ್ಸ್ಪೆರಿಮೆಂಟ್ ಅಂತಂದರೆ ಇವಾಗಲ್ಲ, ನಾನು ವೀಡಿಯೋ ಮುಗಿದ ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಕ್ಕೆ ನಾನು ಆ ಥರ ಮಾಡಿದೆ ಅಂತ. ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ನನ್ನ ಹತ್ರ ಇರೋ ಕ್ಯಾಮ್ರಾನ ನಾನು ಈ ಬಾವಿ ಒಳಗಡೆ ಬಿಡಕ್ಕೆ ಹೋಗ್ತಾ ಇದ್ದೀನಿ. ಇದು 45 ಫೀಟ್ ಇದೆ ಬಾವಿ ಒಳಗಡೆ ಅಂತ ಹೇಳಿದ್ರೆ, ಇನ್ಕ್ಲೂಡಿಂಗ್ ನೀರು ಒಳಗಡೆ ತಳ ಎಷ್ಟಿದೆ ಅದರದ್ದು ಅಲ್ಲಿ ಹೋಗಿ ಟಚ್ ಆಗೋವರೆಗೂ ಏನು ವಿಜುವಲ್ಸ್ ಇದೆ ಅದರೊಳಗೆ ಏನಿದೆ ಅಂತ ನಾನು ಈಗ ನೋಡಬೇಕು, ನಿಮಗೂ ತೋರಿಸ್ತೀನಿ. ಅಂತೂ ಬಾವಿ ಒಳಗಡೆ ಕ್ಯಾಮ್ರಾ ಹಾಕೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ, ಇಲ್ಲ ಅಂದರೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದಿದ್ರೆ ನೀವು ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇದರ ಲೈವ್ ಕಾಣಿಸುತ್ತೇವೆ ಇಲ್ಲಿ ಬಾವಿ ಒಳಗೆ ಏನಿದೆ ಅಂತ. ಇಲ್ಲಿ ನೋಡಿ, ಈ ಮೊಬೈಲ್ನಲ್ಲಿ ನನಗೆ ಲೈವ್ ಕಾಣಿಸುತ್ತೆ. ನಾನು ಧೈರ್ಯ ಮಾಡಿ ಬಾವಿ ಬಿಟ್ಟಿದ್ದೀನಿ, ನಾನು ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ. ಇನ್ನು ಬಾವಿ ಒಳಗೆ ವಿಜುವಲ್ಸ್ ನಾನು ನೋಡ್ತೀನಿ, ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ. ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದೆ. ಇವಾಗ ಬಾವಿ ಒಳಗೆ ಬಿಡ್ತೀನಿ. ಇದು ಕರೆಕ್ಟಾಗಿ ಹಂಗೆ ಹೋಗಬೇಕು. ವಿಜುವಲ್ಸ್ ಕಾಣಿಸ್ತೀವಿ ನೋಡಿ ವಿಡಿಯೋದಲ್ಲಿ. ಇರುತ್ತಾ ಇದೆ ಇದು. ನೀರು ಒಳಗೆ ಹೋದ್ಮೇಲೆ ಮೋಸ್ಟ್ಲಿ ಅದು ಹಾಗೆ ಸ್ಲೋವಾಗಿ ಮೂವ್ ಆಗ್ಬೋದು ಅನ್ಕೋತೀನಿ. ನೋಡೋಣ ಹೆಂಗೆ ಹೋಗುತ್ತೆ ಅಂತ. ನಾನೀಗ ಆಲ್ರೆಡಿ ಲೈಟ್ ಏನಕ್ಕೆ ಫಿಕ್ಸ್ ಮಾಡಿದೆ ಅಂತ ಹೇಳಿದ್ರೆ, ಬಿಸಿಲಿಲ್ಲ, ಟೈಮ್ ಬಂದು ಆಗಿಲ್ಲ. ಬಿಸಿಲು ಎಕ್ಸಾಕ್ಟಾಗಿ ಒಳಗಡೆ ಬೀಳಬೇಕು ಅಂತ ಹೇಳಿದ್ರೆ 12 ಗಂಟೆ ಆ ಟೈಮಲ್ಲಿ ನಾವು ಬಿಡಬೇಕು. ಬೆಳಿಗ್ಗೆ ಹೊತ್ತು ನಾನು ಮಾಡೋದ್ರಿಂದ ಸ್ವಲ್ಪ ಟಾರ್ಚು ಫಿಟ್ ಮಾಡಿದ್ದೀನಿ, ಹೆಂಗೆ ಲೈಟ್ ಹೆಂಗೆ ಬೀಳುತ್ತೆ ನೋಡೋಣ ಅಂತ. ಈಗ ತಾಗುತ್ತೆ ನೀರೊಳಗೆ ಇಳಿತಾ ಇಲ್ಲ, ನೀರೊಳಗೆ ಇಳಿತಾ ಇಲ್ಲ ಗೈಸ್. ಯಾಕಂದ್ರೆ ವೆಯ್ಟ್ ಸಾಲ್ತಾ ಇಲ್ಲ. ಇದು ನಾನು ವೆಯ್ಟ್ ಹಾಕಿ ಕಳಿಸ್ಬೇಕಂತ ನಿಮಗೆ ವೆಯ್ಟ್ ಹಾಕ್ಬೇಕು. ಓಕೆ, ಅದೇ ನಾನೀಗ ಆಲ್ಮೋಸ್ಟ್ ಒಂದು 25 ಫೀಟ್ ಹೋಗಿರ್ಬೇಕಾದ್ರೆ ಡಿವೈಸ್ ಡಿಸ್ಕನೆಕ್ಟ್ ಆಯಿತು, ಲೈವ್ ಕಾಣಿಸ್ತಾ ಇಲ್ಲ. ಓಕೆ ಗೈಸ್, ಮತ್ತೆ ಇನ್ನೊಂದ್ಸಲ ಪ್ಯಾಕ್ ಮಾಡ್ಕೊ ಬಂದೆ. ಇದರಲ್ಲಿ ಈಗ 1/2 kg ವೆಯ್ಟ್ ಬೇರೆ ಕಟ್ಟಿದ್ದೀನಿ. ಒಳಗಡೆ ಬಿಡ್ತೀನಿ. ಮೋಸ್ಟ್ಲಿ ಕೆಳಗಡೆ ಹಂಚ್ತಿದ್ದಂಗೆ ನೀರ್ದು ಪ್ರೆಷರ್ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ಮೋಸ್ಟ್ಲಿ ಅದು ತೇಲ್ತೇನೋ. ಅಂದರೆ ಕ್ಯಾಮ್ರಾ ಆಲ್ರೆಡಿ ವೆಯ್ಟ್ ಇದೆ ನನಗೆ, ಅದ್ರ ಜೊತೆ ಟಾರ್ಚು ಇತ್ತು ಅಂತಲೂ ಆಗಿಲ್ಲ. ಈಗ 1/2 kg ವೆಯ್ಟ್ ಕಟ್ಟಿದ್ದೀನಿ ಅದ್ರ ಜೊತೆಗೆ. ಏನಾಗುತ್ತೆ ನೋಡೋಣ. ಓಕೆ, ನೀರು ಸಾಕು, ಬಟ್ ಕ್ಯಾಮ್ರಾ ಓಕೆ ಹೋಗ್ತಾ ಇದೆ. ಬಟ್ ನಾನು ಲೈವ್ ಕಾಣಿಸ್ತಿಲ್ಲ ಗೈಸ್. ಈಗ ಇವಾಗ ಡಿಸ್ಕನೆಕ್ಟ್ ಆಗುತ್ತೆ. ಇದು ನೀರೊಳಗಡೆ ಇದೆ, ಅದು ನೀರೊಳಗಡೆ ಇದೆ ಮತ್ತು ತುಂಬ ಕೆಳಗಡೆ ಇರೋದು ನಂಗೆ ಲೈವ್ ಕಾಣಿಸ್ತಾ ಇಲ್ಲ. ಬಟ್ ಕ್ಯಾಮ್ರಾ ಇದು ಸ್ಲೋ ನಾನಾಗಿ ಕೆಳಗಡೆ ಇಳಿಸ್ತಾ ಇದ್ದೀನಿ. ನೋಡೋಣ ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಕೆಳಗಿದೆ ಅಂತ. ನಿಂತ್ಕೊಂಡ್ರೆ ಇದು ಓಕೆ, ಅದ್ರದ್ದು ಅಲ್ಲಿ ಮ್ಯಾಕ್ಸಿಮಮ್ ಲೆಂತಿಗೆ ತಲುಪಿದೆ ಅಂತ. ಓಕೆ, ಈಗ ಸ್ಟಾಪ್ ಆಯ್ತಿದೆ. ಈಗ
ಸ್ಟಾಪ್ ಆಯಿತು, ಕೆಳಗೆ ಇಳಿತಾ ಇಲ್ಲ. ಹಿಂಗೆ ಅನ್ಸುತ್ತೆ ಇದೀಗ ಫುಲ್ಲು ಕೆಳಗಡೆಗೆ ಹೋಗಿದೆ. ನೋಡ್ಕೊಳ್ಳೋಣ. ಈಗ ಅದು ಆ ಪ್ಲಾಸ್ಟಿಕ್ ಕವರ್ ಒಳಗಡೆ ಸಣ್ಣ ಸಣ್ಣ ಹೋಲ್ಸ್ ಇತ್ತು, ಅದರೊಳಗೆ ನೀರು ತುಂಬಿಕೊಂಡ್ರೆ ಇರುತ್ತೆ. ವೆಯ್ಟ್ ಆಯ್ತು ಇವಾಗ ಗೈಸ್. ಇವಾಗ ಕೇಳಿಸ್ತಾ ಎತ್ಬೇಕಾದ್ರೆ ವೆಯ್ಟ್ ಇದೆ, ಅದು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಎತ್ತೀನಿ. ಇತ್ತು ಗೈಸ್. ಇವಾಗಿದ್ದು ಲೈವ್ ಕಾಣಿಸ್ತಿಲ್ಲ, ಲೈವ್ ಆಫ್ ಆಗಿದೆ. ನಾನು ಇದು ಬಿಚ್ಚಿ ಆಫ್ ಮಾಡಿ ನೋಡಬೇಕು. ನಾವಾಗಲೇ ಹೇಳಿದ್ನಲ್ಲ, ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಏನಂತ ಹೇಳಿದ್ರೆ ನನಗೆ ಇವಾಗ ಈ ಬಾವಿಯಿಂದ ನೀರು ಹೊರಗಡೆ ಬಂದ ಮೇಲೆ, ಅಂದರೆ ನಾನು ಪಂಪ್ ಹಾಕಿ ಹೊರಗಡೆ ತೆಗೆಯುವಂಥ ಪ್ಲ್ಯಾನ್ ನಂದು. ಹೊರಗಡೆ ತೆಗಿಬೇಕಾದ್ರೆ ನನಗೆ ಅಟ್ಲೀಸ್ಟ್ ಈ ಮೇಲ್ಗಡೆ ಹೈಟಿಗೆ ಬಂದ ಮೇಲೆ ನನಗೆ ಅದು ಮೇಲ್ಗಡೆ ಅಟ್ಲೀಸ್ಟ್ 2 ರಿಂದ 4 kg ಪ್ರೆಷರು ಬೇಕು. 2 ರಿಂದ 4 kg ಪ್ರೆಷರ್ ಬೇಕು ಅಂತಂದರೆ, ಈಗ ನಾರ್ಮಲಿ ಬಾವಿಗೆ ಯಾವ ಥರ ಪಂಪ್ ಹಾಕ್ತಾರೆ ಅಂದರೆ ಸಬ್ಮರ್ಸಿಬಲ್ ಪಂಪ್ ಹಾಕ್ತಾರೆ, ಇಲ್ಲ ಮೋನೋಬ್ಲಾಕ್ ಪಂಪ್ ಹಾಕ್ತಾರೆ. ಮೋನೋಬ್ಲಾಕ್ ಪಂಪ್ ಹಾಕಿದರೆ ಇಷ್ಟು ಮೇಲ್ಗಡೆ ಇಟ್ಟು ಕೆಳಗಡೆವರೆಗೆ ಪೈಪ್ ಬಿಡೋಕ್ಕಾಗಲ್ಲ, ಯಾಕೆಂದರೆ ಮೋನೋಬ್ಲಾಕ್ ಪಂಪ್ದು ಸೆಕ್ಷನ್ ಕಮ್ಮಿ ಇರುತ್ತೆ, ಮ್ಯಾಕ್ಸಿಮಮ್ 7 ಮೀಟರ್ಸ್ ಇರುತ್ತೆ. ಇದು 15 ಮೀಟರ್ಸ್, ಮೋರ್ ದೆನ್ 15 ಮೀಟರ್ಸ್, ಆಲ್ಮೋಸ್ಟ್ 15 ಮೀಟರ್ಸ್ ಇದೆ ಇದ್ರದ್ದು ಟೋಟಲ್ ಡೆಪ್ತು. ಹಾಗಾಗಿ ಮೋನೋಬ್ಲಾಕ್ ಇಲ್ಲಿ ವರ್ಕ್ ಆಗೋಲ್ಲ. ಮೋನೋಬ್ಲಾಕ್ ಯಾವಾಗ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನಾನು ಹಗ್ಗ ಕಟ್ಟಿ ಒಂದು ಬಾವಿ ಅರ್ಧದಲ್ಲಿ ಇಲ್ಲ ಮುಕ್ಕಾಲು ಭಾಗದಲ್ಲಿ ಕಟ್ಟಿ ಬಿಟ್ಟಾಗ ಮೋನೋಬ್ಲಾಕ್ ವರ್ಕ್ ಆಗುತ್ತೆ. ಹಾರಿಜಾಂಟಲ್ ಸಬ್ಮರ್ಸಿಬಲ್ ವರ್ಕ್ ಆಗುತ್ತೆ, ಅದು ಜಾಸ್ತಿ ಲಿಫ್ಟ್ ಮಾಡಲ್ಲ, ಅದಕ್ಕೆ ಹೆಡ್ ಕಮ್ಮಿ ಇರುತ್ತೆ. ಈಗ ಅದು ಆಲ್ಮೋಸ್ಟ್ ನನ್ನ 50 ಫೀಟಿಂದ ಮೇಲ್ಗಡೆ ಬಂತು ಅಂತ ಹೇಳಿದ್ರೆ, ಅಲ್ಲಿಂದ ಇನ್ನೇನೊಂದು 10 ಇಲ್ಲ 20 ಫೀಟ್ ಮೇಲ್ಗಡೆ ಬರ್ಬೋದು ಅಷ್ಟೇ. ಅಂದರೆ ಈಗ ನನಗೆ ಇಲ್ಲಿ ನಮ್ಮ ಹತ್ರ 3 ಫೇಸ್ ಕರೆಂಟ್ ಇಲ್ಲ, 2 ಫೇಸೇ ಸಿಂಗಲ್ ಫೇಸ್ ಇರೋದು. ಸಿಂಗಲ್ ಫೇಸ್ ಇರೋದ್ರಿಂದ ನಾನು ಮ್ಯಾಕ್ಸಿಮಮ್ 2 HP ವರೆಗೂ ಹೋಗ್ಬೋದು. 5 HP ಹೋಗಬೇಕು ಅಂತ ಹೇಳಿದ್ರೆ ನನಗೆ 3 ಫೇಸ್ ಕರೆಂಟ್ ಬೇಕಾಗುತ್ತೆ. ಆಮೇಲೆ ಅಷ್ಟೊಂದು ನೀರು ಇಲ್ಲ. ಈಗ 5 HP ಪಂಪ್ನ ಯೂಸ್ ಮಾಡಿಕೊಂಡು ನೀರು ತೆಗೆಯುವಷ್ಟು ನೀರು ಇಲ್ಲಿಲ್ಲ. ಇದು ಏನಕ್ಕೆ ನಾನು ಅವಾಗ ನನಗೆ 4 kg 2 ಇಂದ 4 kg ಪ್ರೆಷರ್ ಬೇಕು ಅಂತ ಹೇಳ್ತಿದ್ದೆ. ನನಗೆ ಒಂದು ಸಿಂಗಲ್ ರೈನ್ ಗನ್ ಇದರಿಂದ ಯೂಸ್ ಮಾಡೋಣ ಅಂತ ನಾನು ಅನ್ಕೋತಾ ಇದ್ದೀನಿ. ಅಂದರೆ ಇವಾಗ ಅಟ್ಲೀಸ್ಟ್ ಒಂದು 1 ಇಂಚು ಇಲ್ಲ 1/4 ಇಂಚ್ ರೈನ್ ಗನ್ಗೆ ಮಿನಿಮಮ್ ಅಂದರೆ 2 ಇಂದ 4 kg ವರೆಗೆ ಪ್ರೆಷರ್ ಬೇಕು. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ವರ್ಟಿಕಲ್ ಸಬ್ಮರ್ಸಿಬಲ್ ಇಳಿಸೋಣ ಅಂತ ಅನ್ಕೋತೀನಿ. ಇದ್ರೆ ವರ್ಟಿಕಲ್ ಸಬ್ಮರ್ಸಿಬಲ್ ಅದರದ್ದು ಪಂಪ್ ಟೋಟಲ್ ಹೈಟೇ ಬಂದು 5 ಫೀಟ್ ಅಂತೂ ಇರುತ್ತೆ. ಅದರಲ್ಲಿ ನೀರು ಸಕ್ ಮಾಡೋದು ಅದು ಸೆಂಟ್ರಿಂದ ಸಕ್ ಮಾಡುತ್ತೆ, ಅದರ ಸೆಕ್ಷನ್ ಸೆಂಟ್ರಲ್ಲಿ ಇರುತ್ತೆ. ಹಾಗಾಗಿ ಈ ಬಾವಿಲಿರೋ 2 ರಿಂದ 3 ಅಡಿ ನೀರು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈಗ ಏನು ಮಾಡೋದು, ಅಟ್ಲೀಸ್ಟ್ ನಾವು ಇನ್ನೂ ಕೆಳಗಡೆ ಇಳಿಸ್ಬೋದಾ, ಅದರದ್ದು ತಳದಿಂದ ಕೆಳಗಡೆ ಇಳಿಸ್ಬೋದಾ ಅಂತ ನೋಡೋಕ್ಕೋಸ್ಕರ ನಾನು ಇವಾಗ ಈ ಎಕ್ಸ್ಪೆರಿಮೆಂಟ್ ಮಾಡಿದೆ. ಆ್ಯಕ್ಚುಲಿ ಬಾವಿಯಲ್ಲಿ ನೀವು ನೋಡಿದ್ರಲ್ಲ ವೀಡಿಯೋದಲ್ಲಿ, ಅದು ಸೆಂಟ್ರಲ್ಲಿ ಒಂದು ಸ್ವಲ್ಪ ಹೋಲಿದೆ. ಅಂದರೆ ನನಗೆ ಅಂದ್ಕೋತೀನಿ ಅದು ಒಂದು 1.5 ಇಲ್ಲ 2 ಅಡಿ ಫೀಟ್ ಅದರ ತಳದಿಂದ ಮತ್ತು ಕೆಳಗಡೆ ಅಡಿಗೆ ಗುಂಡಿ ಥರ ಇದೆ. ಆ ಗುಂಡಿ ಒಳಗಡೆನೂ ನಾನು ಪಂಪ್ ಇಳಿಸ್ಬೋದಾ, ಇಲ್ಲ ಅಲ್ಲಿ ಏನಾದ್ರು ಮಣ್ಣು ಜರಿಬೋದಾ ಅಂತ ಹೇಳುವಂಥ ಎಕ್ಸ್ಪೆರಿಮೆಂಟ್ಗೋಸ್ಕರ ನಾನು ಈಗ ಅದು ಇಳಿಸಿದೆ. ನನಗೊಂದು ಕನ್ಕ್ಲೂಡೋಗಿ ಬಂದಿದೆ. ನಾನು ಆ ಥರ ಪ್ಲ್ಯಾನ್ ಮಾಡೋಣ ಅಂದ್ಕೊತಿದ್ದೀನಿ. ಇನ್ನೇನು ಅಂತ ಹೇಳಿದ್ರೆ, ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಮಾಡಿದಾಗ ನಿಮಗೆ ಫುಲ್ಲಾಗಿ ಡೀಟೇಲ್ಸ್ ಹೇಳ್ತೀನಿ ಇದ್ರದ್ದು ನಾನು ಏನಾಯಿತು, ನನ್ನ ಎಕ್ಸ್ಪೆರಿಮೆಂಟ್ ಏನಾಯಿತು ಅಂತ. ಇಲ್ಲಿವರೆಗೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿ, ಚಾನಲ್ ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬರೋ ತನಕ ವೆಯ್ಟ್ ಮಾಡ್ತೀರಿ. ಅಲ್ಲಿವರೆಗೂ ಬಾಯ್.